ಸುಮಾರು 2 ವರ್ಷದಿಂದ ಕರ್ನಾಟಕದಲ್ಲಿ ಒಂದು ಪ್ರೊಟೆಸ್ಟ್ ನಡೀತಾನೆ ಇದೆ. ಬಟ್ ತುಂಬಾ ಜನರಿಗೆ ಆ ವಿಚಾರದ ಬಗ್ಗೆ ಗೊತ್ತೇ ಇಲ್ಲ. ನಾವು ಬಿಡದಿ ಬೈರಮಂಗಲ ಈ ಪ್ರಾಜೆಕ್ಟ್ ಮೇನ್ ಇಂಟೆನ್ಷನ್ ಏನಂದ್ರೆ ಅರ್ಬನ್ ಡೆವಲಪ್ಮೆಂಟ್ ಎಕ್ಸ್ಪ್ಯಾಂಡ್ ಮಾಡೋದು ಮತ್ತೆ ಬೆಂಗಳೂರನ್ನ ಸ್ವಲ್ಪ ಡಿಕಂಜೆಸ್ಟ್ ಮಾಡೋದು. ಮತ್ತೆ ಈ ಪ್ರಾಜೆಕ್ಟ್ ಇಂಡಿಯಾದಲ್ಲಿ ಫಸ್ಟ್ AI ಪವರ್ಡ್ ಪ್ರಾಜೆಕ್ಟ್ ಸಿಟಿ ಕೂಡ ಆಗುತ್ತೆ. ಹೈ ಗ್ರೇಡ್ ಇಂಡಸ್ಟ್ರೀಸ್, ರೆಸಿಡೆನ್ಷಿಯಲ್ ಏರಿಯಾಸ್, ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್, ಸಾಫ್ಟ್ವೇರ್ ಕಂಪನೀಸ್ ಇದೆಲ್ಲ ಈ ಪ್ರಾಜೆಕ್ಟ್ ಬರುತ್ತೆ. 25 ಹಳ್ಳಿಗಳು ಮತ್ತೆ 2 ಗ್ರಾಮ ಪಂಚಾಯತಿಯಿಂದ ಸುಮಾರು 7,500 ಎಕರೆ ಜಾಗನ ಈ ಪ್ರಾಜೆಕ್ಟ್ ಯೂಸ್ ಮಾಡ್ತಿದ್ದಾರೆ. ಆ 7,500 ಎಕರೆದಲ್ಲಿ 860 ಎಕರೆ ಬಂದು ಗೌರ್ಮೆಂಟ್ ಲ್ಯಾಂಡ್, ಮಿಕ್ಕಿದ ಲ್ಯಾಂಡ್ ಎಲ್ಲ ಅಲ್ಲಿರೋ ಜನರ ಹೆಸರಲ್ಲಿದೆ. ಗೌರ್ಮೆಂಟ್ ಆಗ್ಲೇ ಇಲ್ಲಿ 1 ಎಕರೆ ಜಾಗಕ್ಕೆ 2.5 CR ಅಂತ ಸೆಟ್ ಕೂಡ ಮಾಡಿದ್ದಾರೆ ಪ್ರೈಸ್ ನ. DCM DK ಶಿವಕುಮಾರ್ ಅವರು ಹೇಳೋ ಪ್ರಕಾರ ಮತ್ತೆ ಇಲ್ಲಿರೋ ಆಲ್ಮೋಸ್ಟ್ 80% ಆಫ್ ದ ಜನ ಆಲ್ರೆಡಿ ಲ್ಯಾಂಡ್ ನ ಗೌರ್ಮೆಂಟ್ ಕೂಡ ಒಪ್ಕೊಂಡಿದ್ದಾರೆ ಕೂಡ ಅಂತ. ಆದ್ರೆ ಅಲ್ಲಿರೋ ಜನ ಹೇಳೋ ಪ್ರಕಾರ ಆ ಲ್ಯಾಂಡ್ ಬರಭೂಮಿ ಅಲ್ಲ, ಅದು ಪ್ಯೂರ್ ಅಗ್ರಿಕಲ್ಚರ್ ಲ್ಯಾಂಡ್, ಅದು ಫಲವತ್ತಾಗಿರೋ ಜಮೀನು ಅದು. ಮತ್ತೆ ಅಲ್ಲಿ ಸುಮಾರು 4,000ಗಿಂತ ಜಾಸ್ತಿ ಕುಟುಂಬಗಳಿದ್ದಾವೆ ಅಗ್ರಿಕಲ್ಚರ್ ನಂಬ್ಕೊಂಡು, ಫಾರ್ಮಿಂಗ್ ನಂಬ್ಕೊಂಡು. ಮತ್ತೆ 6 ಲಕ್ಷಕ್ಕಿಂತ ಜಾಸ್ತಿ ಮಾವಿನ ಮರಗಳು, ತೆಂಗಿನ ಮರಗಳಿದ್ದಾವೆ. ಮತ್ತೆ ಪ್ರತಿ ಸೀಸನ್ ಕೂಡ ಸೀಸನಲ್ ಕ್ರಾಪ್ಸ್ ಬೆಳೀತಾರೆ, ಸಿಲ್ಕ್ ಫಾರ್ಮಿಂಗ್ ಮಾಡ್ತಾರೆ, ಡೈರಿ ಫಾರ್ಮಿಂಗ್ ಮಾಡ್ತಾರೆ. ಮತ್ತೆ ಪ್ರತಿ ದಿವಸ ಕೂಡ ಅಲ್ಲಿಂದ ಬೆಂಗಳೂರಿಗೆ 6.5 ಲಕ್ಷ ಲೀಟರ್ ಹಾಲನ್ನು ಕೂಡ ಕಳಿಸ್ತಾರೆ ಅವರು. ಸೊ ಇವಾಗ ಜನರು ಏನ್ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಅಗ್ರಿಕಲ್ಚರ್ ಬೇರೆ ಏನು ಮಾಡಕ್ ಬರೋದಿಲ್ಲ. ಅವ್ರು ದುಡ್ಡು ಇಸ್ಕೊಂಡು ಅವ್ರು ಲ್ಯಾಂಡ್ ಅನ್ನು ಕೊಡಬಹುದು, ಬಟ್ ಫ್ಯೂಚರ್ ಅಲ್ಲಿ ಅವ್ರ ಸೋರ್ಸ್ ಆಫ್ ಇನ್ಕಮ್ ಏನು ಇರಲ್ಲ, ಅವ್ರ ಅಗ್ರಿಕಲ್ಚರ್ ಅಷ್ಟೇ ಗೊತ್ತಿರೋದು. ಈ ಪ್ರಾಜೆಕ್ಟ್ ಆಕ್ಚುಲಿ 2006 ಅಲ್ಲೇ ಪ್ಲಾನ್ ಆಗಿತ್ತು. ಬಟ್ ಗೌರ್ಮೆಂಟ್ ಚೇಂಜ್ ಆಗ್ತಾ ಈ ಪ್ರಾಜೆಕ್ಟ್ ಸೈಡ್ ಲೈನ್ ಆಗಿತ್ತು. ಬಟ್ 2 years ಬ್ಯಾಕ್ ಇಂದ ಈ ಪ್ರಾಜೆಕ್ಟ್ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದಾರೆ ಗೌರ್ಮೆಂಟ್ ಅವರು. ಒಂದ್ ಕಡೆ ಬ್ಯಾಂಗ್ಳೂರ್ ತುಂಬಾ ಕಂಜೆಸ್ಟ್ ಆಗ್ತಿದೆ, ಬಟ್ ಇನ್ನೊಂದ್ ಕಡೆ ಇಲ್ಲಿ ಫಾರ್ಮರ್ಸ್ ಗೆ ಅನ್ಫೇರ್ ಡಿಸಿಷನ್ ಆಗ್ತಿದೆ. ಕೆಲವರು ಇದನ್ನ ರಿಯಲ್ ಎಸ್ಟೇಟ್ ಮಾಫಿಯಾ ಅಂತಿದ್ದಾರೆ, ಮತ್ತೆ ಫೋರ್ಸ್ ಆಗಿ ಲ್ಯಾಂಡ್ ನ ಅಕ್ವೈರ್ ಕೂಡ ಮಾಡ್ತಿದ್ದಾರೆ ಅಂತಾನು ಅಂತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಹೇಳೋ ಪ್ರಕಾರ ಟೌನ್ಶಿಪ್ ಮಾಡೋದೇ ಆಗಿದ್ರೆ ಅದನ್ನ ಬರ್ಭೂಮಿಲ್ ಮಾಡಿ ನಾರ್ತ್ ಕರ್ನಾಟಕ ಇಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಮಾಡಿ, ಅಲ್ಲಿ ತುಂಬಾ ಜಾಗಗಳಿದಾವೆ ಬರ್ಭೂಮಿ ಇರೋದು, ಮತ್ತೆ ಅಲ್ಲಿರೋ ಜನರಿಗೂ ಯೂಸ್ಫುಲ್ ಆಗುತ್ತೆ, ಇಲ್ಲಿರೋ ಲ್ಯಾಂಡ್ ಕೂಡ ಉಳ್ಕೊಳ್ಳುತ್ತೆ ಅಂತ. ಸದ್ಯಕ್ಕೆ ಪ್ರೊಟೆಸ್ಟ್ ನಡೀತಾನೆ ಇದಾವೆ, ಬಟ್ ಗೌರ್ಮೆಂಟ್ ಯಾರು ಪರ ಡಿಸಿಷನ್ ತಗೊಳುತ್ತೆ ಅಂತ ಗೊತ್ತಿಲ್ಲ. ಫಾರ್ಮರ್ಸ್ಗಾಗ್ಲಿ ಲ್ಯಾಂಡ್ಗಾಗ್ಲಿ ಅನ್ಫೇರ್ ಡಿಸಿಷನ್ ಆಗದೇ ಇದ್ರೆ ಸಾಕು.